ಪಾಸ್ ಮಾಡಬೇಕಾಗಿತ್ತು ಡ್ರೈನ್ ಮಾಡ್ರಿ ನಾನು ಮುಂದೆ ಪಾಸ್ ಆಗೋದು ಮಾಡಿಲ್ಲ ಇಲ್ಲ ಅದು ಅಷ್ಟು ಒಮ್ಮೆ ನೀರು ಬಂತಂದ್ರೆ ಒಂದು ಬಿಲ್ಡಿಂಗ್ ಡೆಬ್ರಿಸ್ ಹಾಕ್ತೀವಿ ನೀರು ಕಡೆ ಬರ್ಲಾರ್ದಾಗ ಮ್ಯಾನೇಜ್ ಮಾಡ್ರಿ. ಏ ಮಂಜು ಆ ಕಡೆ ನೀನು ಟ್ರೈನ್ ಕೊಡ್ತಿ ಇಲ್ಲ ಆ ಕಡೆ ಹೊಡ್ತೀನಿ ಮುಂದೆ ಹೊಡ್ತೀಯ ಮುಂದೆ ಹೋಗ್ತೈತೆ ನೀರು ಮನೆ ಕಟ್ಟಾರ ಎಮರ್ಜೆನ್ಸಿ ಇದು ಮಾಡಿ ಮಾಡಿ ಒಳಗೆ ನೋಡ್ರಿ ಸರ್ ದುಡ್ಡು ತಿನ್ನೋದು ನಾವು ಗುಂಪಿನ ಸಾಲ ಮಾಡ್ಕೊಂಡು ಹೆಂಗಾರ ನಮ್ ಜೀವನ ಮಾಡ್ಬೇಕನ್ನಂಗ ಇಲ್ಲಿ ಈಗ ಚಾಕ್ ಐತಿಲ್ಲ ಈಗ ಅದಕ್ಕ ಬಂದಿವಿ ಈಗ ಅಲ್ಲಿ ಮತ್ತೆ ಹೇಳೈತಿಲ್ಲ ಈಗ ನಿಮ್ಗೆ ನೀರು ಬರಲಾರ್ದಂಗ ಮಾಡತ್ತಾಳ ಈಗ ನೀರು ಬರಲ್ಲ ನಿಮ್ಗ ಅಲ್ಲಿ ಆ ಕಡೆ ಹೋಗಿ ಮಾಡ್ತೈತಿ ಬರ್ತಿದ್ದಿಲ್ಲ. ಜೋರಾದ ಮಳೆ ಆದಿದ್ದರಿಂದ ಆದಿ ಬಸವನಗರದಲ್ಲಿ ಮನೆಗಳಿಗೆ ನೀರು ಹೋಗ್ತಿತ್ತು. ಅದನ್ನ ನೋಡಿದ ತಕ್ಷಣ ನಮ್ಮ ಸಿಬ್ಬಂದಿಗಳಿಗೆ ಕನಿಷ್ಠದಿಂದ ಅಲ್ಲಿ ನೀರು ಮನೆಗಳನ್ನು ಹೋಗ್ತಿದ್ದನ್ನ ಎಲ್ಲ ಯಾವ ರೀತಿ ತೆಗಿಬೇಕು ಬೇಸಿಗೆನ ಕಳಿಸಿ ಎಲ್ಲ ನಾವು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ಆ ಮನೆಗಳಿಗೆ ಅಲ್ಲಿನ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡು ನಾವೆಲ್ಲ ನಮ್ಮ ಸದಸ್ಯರು ನಮ್ಮ ಪೌರಾಯುಕ್ತರಿರ್ಬೋದು ಎಲ್ಲರೂ ಸೇರಿ ನಾವು ಅದಕ್ಕೊಂದು ಪರಿಹಾರ ಮಾಡಿದ್ವಿ. ಅದೇ ರೀತಿ ಇವತ್ತು ನಾವೆಲ್ಲರೂ ನಮ್ಮ ಸದಸ್ಯರು ಪೌರಾಯುಕ್ತರು ಹಾಗೂ ಎಲ್ಲರೂ ಇವತ್ತು ಈ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿ ಈಗ ಜೋರಾದ ಮಳೆ ಬಂದರೂ ಕೂಡ ನಾವು ಯಾವುದೇ ರೀತಿ ಅಲ್ಲಿ ಮನೆಗಳಿಗೆ ಅಲ್ಲಿನ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ನೀರಲ್ಲಿ ಜೋರಾದ ಮಳೆ ಬಂದ ನೀರು ಮನೆಗಳಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಒಡ್ಡಿ ಹಾಕೋದರಿಂದ ಹಾಕಬೇಕು ಅಂಥೇಳಿ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಈಗಾಗಲೇ ಮಧ್ಯಾಹ್ನದಿಂದ ಅಧಿಕಾರಿಗಳು ಆಮೇಲೆ ಸಿಬ್ಬಂದಿಗಳು ಎಲ್ಲರೂ ಇವತ್ತು ಅದನ್ನ ಕೆಲಸವನ್ನು ಚಾಲೂ ಮಾಡ್ತಾರೆ. ಈ ರೀತಿ ತೊಂದರೆ ಆಗ್ಲಾರ್ದಂಗೆ ಮುಂದೆ ನಾವು ನೋಡ್ಕೋತೀವಿ ಅಂತ ಹೇಳ್ತೀವಿ. ಇನ್ನೇನು ಹೆವಿ ರೇನ್ಫಾಲ್ ಆಗಿತ್ತು, ಅದರಿಂದಾಗಿ ಆದಿ ಬಸವನಗರದೊಳಗೆ ನೀರು ಬಂದಿತ್ತು. ಅದನ್ನು ಯಾವ ರೀತಿ ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಈಗಾಗಲೇ ಸವಿಸ್ತಾರವಾಗಿ ಅಧ್ಯಕ್ಷರು ತಿಳಿಸಿದ್ದಾರೆ. ನಿನ್ನೆ ನಮಗೆ ಮಧ್ಯಾಹ್ನವೇ ಮಳೆಯಿಂದಾಗಿ ನೀರು ಹೋಗಿದ್ದೀವಿ ಅಂತ ಇನ್ಫಾರ್ಮೇಷನ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಗೆ JCB ಕೊಟ್ಟು ಕಳಿಸಿ ನೀರನ್ನು ಡೈವರ್ಟ್ ಮಾಡಿ ನೀರನ್ನು ಈ ಕಡೆ ಒಳಹರಿವನ್ನು ನಾವು ಕಡಿಮೆ ಮಾಡಲಿಕ್ಕೆ ಒಂದು ಕ್ರಮ ಕೈಗೊಂಡಿವಿ. ಅದಲ್ಲದೆ ಏನು ನಿಮ್ಮ ಕೆಲಸ ಮಾಡಿದಾರ ಅದು ಮತ್ತೆ ನಾವು ಏನಾದರೂ ಪರಿಹಾರಗಳನ್ನು ಏನು ಕಂಡುಕೊಳ್ಬೇಕು ಎಂದು ಅನ್ನೋದು ಕುರಿತು ಇವತ್ತು ದಿವಸ ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರು ನಾವು ಸಿಬ್ಬಂದಿ ವರ್ಗದವ್ರು ಬಂದು ಈ ಸ್ಥಳ ಪರಿವೀಕ್ಷಣೆ ಮಾಡಿದ್ದೀವಿ ಮತ್ತು ಸಾರ್ವಜನಿಕರದ ಒಪಿನಿಯನ್ ಸಹ ಕೇಳ್ಕೊಂಡಿದ್ವಿ. ಅದರಂತೆ ಸಾರ್ವಜನಿಕರು ತಿಳಿಸಿದಂಗೆ ಎಲ್ಲ ಕಡೆ ತಿರುಗಾಡಿದ ಮೇಲೆ ಅಲ್ಲಿ ಇನ್ನೂ ಒಂದು ಹೈವೇದ ಆ ಕಡೆ ಬಾಜು ಒಂದು ಟ್ರೆಂಚ್ ಹೊಡೆದ್ರೆ ಈ ಕಡೆ ನೀರಿನ ಒಳಹರಿವು ಪ್ರಮಾಣ ಕಡಿಮೆ ಆಗ್ತದೆ ಅಂತೇಳಿ ಮನಗಂಡು ಈಗಾಗಲೇ ನಾವು ನಮ್ಮ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಮಧ್ಯಾಹ್ನನೇ ಇದನ್ನು ಕೆಲಸ ಪ್ರಾರಂಭ ಮಾಡಿ ಟ್ರೆಂಚ್ ಹೊಡೆಯುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲದೆ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಿಳಿಸ್ತೀನಿ. ಜೊತೆಗೆ ಇದೊಂದು ಒಡ್ಡು ಹಾಕ್ಬೇಕಾಗಿತ್ತು ನೀರು ಈ ಕಡೆ ಬರಲಾರ್ದಂಗೆ, ಅದನ್ನು ಸಹ ನಾವು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಅವರು ಸಹ ಅದನ್ನು ಇವತ್ತು ಮಧ್ಯಾಹ್ನದಾಗ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಸಾರ್ವಜನಿಕರಿಂದ ಇಲ್ಲಿ ಒಂದಿಷ್ಟು ಬೇಡಿಕೆ ಇತ್ತು, ನೀರಿಂದು ಸಮಸ್ಯೆ ಇದೆ. ಯಾಕಂದರೆ ಊರಿಂದ ಸ್ವಲ್ಪ ದೂರ ಇರೋದರಿಂದ ಈಗ ಪದೇ ಕರೆಂಟ್ ಹೋಗ್ತಾ ಇರೋದರಿಂದ ಬಲ್ಕ್ ವಾಟರ್ ಕರೆಕ್ಟಾಗಿ ನಮಗೆ ಪ್ರೊವೈಡ್ ಆಗದೇ ಇರೋದರಿಂದ ನೀರಿನ ಸಮಸ್ಯೆ ಇದೆ. ಅದಕ್ಕೆ ಇಲ್ಲೊಂದು ಕುಡಿಲಿಕ್ಕಾದರೂ ಒಂದು RO ಪ್ಲ್ಯಾಂಟ್ ಮಾಡಿಕೊಟ್ಟಿ ಅಂತ ಒಂದು ಡಿಮಾಂಡ್ ಇತ್ತು. ಈಗಾಗಲೇ ಈ ಕುರಿತು ಸನ್ಮಾನ್ಯ ಗಜಾನಂದ ಕಾಶಪ್ಪನವ್ರ ಸಾಹೇಬರು ನಮಗೆ ಮತ್ತು ಅಧ್ಯಕ್ಷರಿಗೆ ಹಾಗೂ ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಡೈರೆಕ್ಷನ್ಸ್ ಕೊಟ್ಟಾರೆ. ಈಗೇನು ನಾವು 15 ಫೈನಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಾಕತ್ತೀವಿ. ಆ ಆ್ಯಕ್ಷನ್ ಪ್ಲ್ಯಾನ್ದಲ್ಲಿ ಒಂದು RO ಪ್ಲ್ಯಾಂಟನ್ನು ಇಲ್ಲಿ ಮಾಡಿಕೊಡಲಿಕ್ಕೆ ತಿಳಿಸಿದ್ದಾರೆ. ಅಲ್ಲದೆ ಒಂದು ಅಂಗನವಾಡಿ ಸಹ ಒಂದು ಬೇಡಿಕೆ ಸಹ ಇತ್ತು. ಅದನ್ನು ಸಹ ಅಂಗನವಾಡಿ ಕಟ್ಟಡ ಮಾಡಲಿಕ್ಕೆ ಜಾಗ ಕೊಡೋದಾಗಿರ್ಬಹುದು ಅಥವಾ ಆ ಡಿಪಾರ್ಟ್ಮೆಂಟ್ದವ್ರು ನಾವು ಮಾಡೋಕ್ಕಾಗಲ್ಲ, ನೀವು ನಮ್ಮ ಕಡೆ ಅನುದಾನದ ಕೊರತೆ ಐತಿ, ನೀವೇ ಮಾಡಿರಿ ಅಂತಂದರೆ ನಾವು ನಮ್ಮ ಅಧ್ಯಕ್ಷರು ಸರ್ವ ಸದಸ್ಯರು ಸೇರಿ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರವನ್ನು ಮಾಡಲಿಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ RO ಪ್ಲ್ಯಾಂಟ್ ಆಯ್ತು ಅಂದರೆ ಸಾಕಷ್ಟು ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ನಿಭಾಯಿಸ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ.